ನೋಡಿ, ಅಮಾವಾಸ್ಯೆ ಪ್ರಯುಕ್ತ ಇವತ್ತು ನಮ್ಮ ಕೌದಳ್ಳಿ ಗ್ರಾಮದಿಂದ ಒಡಕೆ ಹಳ್ಳದ ತನಕ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ. ಸೊ ಬಹುಶಃ ಈ ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ಇವತ್ತಿನ ಒಂದು ಕ್ಲೈಮೇಟ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಅಂದರೆ, ಎಲ್ಲೋ ಬಹುಶಃ ಇಲ್ಲಿ ಹತ್ರದಲ್ಲಿ ನಮ್ಮ ಕಂಬದ ಬೋಳಿ ಇದೆ ಅನ್ಸುತ್ತೆ. ಇಲ್ಲೇ ಇದೆ, ಒಂದು 4 ಸ್ಟೆಪ್ ಹಾಕ್ರೆ ಹೊರಟಾಗೋದು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ. ಎಲ್ಲ ಅದ್ಭುತವಾದ ವ್ಯೂ. ಆಹಾ, ಕಣ್ಣು ಮನ ಸೆಳೆಯೋ ಆಗಿದೆ. ಮಳೆ ಬಂತು, ನೆನ್ನೆಲ್ಲ ಮಳೆ ಬಂಧುಗಳೇ, ಸಖತ್ ಮಳೆ ಆಯಿತು. ಸೊ ಈಗ ಅಮಾವಾಸ್ಯೆ ಪ್ರಯುಕ್ತ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿ ಆಗಮಿಸ್ತಾ ಇದೆ. ಏನು ಈ ಒಂದು ಅಮಾವಾಸ್ಯೆ ಪ್ರಯುಕ್ತ ದಯವಿಟ್ಟು ನಿಧಾನಕ್ಕೆ ಬನ್ನಿ. ಯಾವುದೇ ತರಹದ ಅನಾಹುತ ಅಪಘಾತಗಳ ಆಗದೇ ಇರಲಿ ಅಂತ ನಾನು ಆಶಿಸ್ತೀನಿ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ವಿಡಿಯೋಗಳು ಸಹ ಪ್ರಸಾರ ಮಾಡಿರ್ತೀನಿ. ನೋಡಿ, ಈ ಒಂದು ನಾನು ವ್ಯೂಗೋಸ್ಕರ ನಾನು ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ. ಈಗಾಗಲೇ ತಾಳ್ಬೆಟ್ಟದಿಂದ ನಾನು ಮಹದೇಶ್ವರ ಬೆಟ್ಟದ ತನಕ ವಿಡಿಯೋಗಳು ಮಾಡಿದ್ದೀನಿ. ಆದರೆ ನಾವು ಕೌದಳ್ಳಿಯಿಂದ ಯಾವುದೇ ತರಹದ ವಿಡಿಯೋಗಳನ್ನ ಪ್ರಸಾರ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತಿನ ಒಂದು ಸುಂದರವಾದ ವ್ಯೂ ಏನಿದೆ, ಈ ವ್ಯೂನ ದೃಶ್ಯಗಳೊಂದಿಗೆ ಈ ವಿಡಿಯೋನ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸತಕ್ಕಂಥ ಪ್ರವಾಸಿಗರಿಗೆ ಅರ್ಪಣೆಯನ್ನ ಮಾಡ್ತಾ ಇದ್ದೀನಿ ಬಂಧುಗಳೇ. ದಯವಿಟ್ಟು ಈ ಸುಂದರವಾದ ದೃಶ್ಯವನ್ನ ಕಣ್ತುಂಬಿಕೊಳ್ಳಿ. ಸೊ ಬಹುಶಃ ಮಳೆ ಬರ್ಬೋದು. ನಿನ್ನೆ ಮೈಸೂರಿನಿಂದ ಹಿಡಿದು ಸೊ ಇಲ್ಲಿ ನಮ್ಮ ಮಹದೇಶ್ವರ ಬೆಟ್ಟದ ತನಕ ಸಹ ಮಳೆಯೋ ಮಳೆ, ಸಿಕ್ಕಾಪಟ್ಟೆ ಮಳೆ ಇದೆ. ನಿನ್ನೆ ಎಲ್ಲ ವಲಯಗಳಲ್ಲೂ ಸಹ ಮಳೆ ಕವರ್ ಆಗಿದೆ. ಬೆಂಗಳೂರು, ಮೈಸೂರು, ಹಾಗೆ ನಮ್ಮ ಏನೋ ಗುಂಡ್ಲುಪೇಟೆ ಈ ಭಾಗ ಎಲ್ಲ ತುಂಬ ಚೆನ್ನಾಗಿ ಮಳೆ ಆಗಿದೆ. ಸೊ ಈ ಸಂದರ್ಭದಲ್ಲಿ ರೈತರಿಗೆ ಮಳೆಯ ಒಂದು ಪ್ರಯೋಜನ ಸರಿನೋ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಈ ಸಮಯದಲ್ಲಿ ಮಳೆ ಸೂಕ್ತನಾ ಇಲ್ವಾ, ಇದ್ರ ಸಂಬಂಧಿತ ಸ್ವಲ್ಪ ನಿಮ್ಗೆ ತಿಳಿದಂತಹ ಮಾಹಿತಿಯನ್ನು ತಿಳಿಸಿ. ಅಯ್ಯಯ್ಯೋ, ಇದೆಲ್ಲ ಸಾಂಗ್ ಆಡ್ತದಲ್ಲ, ನಾನು ಫೋನ್ ಬರ್ತೇನೋ ಅನ್ಕೊಂಡೆ. ಯಾರ ಅಣ್ಣವರು ಸಾಂಗ್ ಹಾಕೊಂಡು ಗುಡ್ಸ್ಕೊಂಡು ಹೋಯ್ತಾರ ಗುರು. ನಾನು ಫೋನ್ ಬರ್ತೇನೆ ಅಂದ್ಬಿಟ್ಟು ಫೋನ್ ಎತ್ಕೊತಾ ಇದ್ದೀನಿ. ಅಯ್ಯೋ ಕತೆ. ಸ್ವಲ್ಪ ದಯವಿಟ್ಟು ತಾಳ್ಮೆ ಇರಲಿ. ನಮ್ಮ ಕರ್ನಾಟಕ ಸಾರಿಗೆ ವಾಹನ ವಿಶೇಷವಾಗಿ ಸೊ ಹೋದ ಅಮಾವಾಸ್ಯೆಯಲ್ಲಿ 2 ಅಪಘಾತಕ್ಕೆ ಒಳಪಟ್ಟಿದೆ. ಆ ಥರ ಆಗಬಾರ್ದು ಈ ಸಲ. ಅಣ್ಣವ್ರು ಕಪ್ಪ ಸಾಂಗ್ ಹಾಕೊಂಡು ಗುಡುಗಿಸ್ತವ್ರೆ, ಸಖತ್ತಾಗಿ ಹಾಕೊಂಡು ಜಾಲಿಯಾಗಿ ಹೋಯ್ತವ್ರೆ. ಎಸ್, ಈಗ ನೋಡ್ರಿ ಎಂತ ವ್ಯೂ ಇದೆ ಈಗ. ಸಖತ್ತಾಗಿ ಕಾಣಿಸ್ತೈತೆ ನೋಡ್ರಿ ಈಗ. ಬ್ಯೂಟಿಫುಲ್ ಬ್ಯೂಟಿಫುಲ್. ನಮ್ಮ ಮಹದೇಶ್ವರ ಬೆಟ್ಟ ಸುಂದರ ಸಿರಿವನದ ದರ್ಶನ ಇದಾಗಿರ್ತದೆ ಬಂಧುಗಳೇ. ಸೊ ಈಗ ನಾನು ಕೌದಳ್ಳಿ ಗ್ರಾಮದಿಂದ ನಾನು ಒಡಕೆ ಹಳ್ಳದವರೆಗೆ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ. ಕಣ್ ತುಂಬಿಕೊಳ್ಳಿ. ಬಹಳ ಅದ್ಭುತವಾದ ಹಸಿರು ಸಿರಿವನ ಕಣ್ಗೊಳಿಸುತ್ತಿದೆ. ಹೂ ನೋಡಿ ಸಖತ್ತಾಗಿದೆ. ದಯವಿಟ್ಟು ನಮ್ಮ ಮಲೆಯ ಮಹದೇಶ್ವರ ಫೇಸ್ಬುಕ್ ಪೇಜ್ ಇದೆ, ಇದು ಫಾಲೋ ಮಾಡ್ರಪ್ಪ. ನೋಡಿ, ನಾನು ಇನ್ನು ಮುಂದೆ ಈ ಚಾನಲ್ನಲ್ಲಿ ನಾನು ವಿಡಿಯೋಗಳು ಹೆಚ್ಚಾಗಿ ಪ್ರಸಾರ ಮಾಡ್ತೀನಿ. ಏಕೆಂದರೆ ನನಗೆ ಏನೋ ಸ್ವಲ್ಪ ಈಗಾಗಲೇ ನಾನು ಮಹದೇಶ್ವರ ಭಕ್ತ ಸಮೂಹ ಅಂತ ಅಂದ್ಬಿಟ್ಟು ಪೇಜ್ ಕ್ರಿಯೇಟ್ ಮಾಡಿದೆ. ಸೊ ಅದರಲ್ಲಿ ನೇಮು ಸಹ ಚೇಂಜ್ ಮಾಡಿದೆ. ಸೊ ಏನು ಈ ಒಂದು ಫೇಸ್ಬುಕ್ ಪೇಜಲ್ಲಿ ಚಾನಲ್ಗಳು ಇಶ್ಯೂ ಆಗುತ್ತೆ, ಏನಾದ್ರು ಒಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಸೇಫ್ಟಿಗಿರಲಿ ಅಂದ್ಬಿಟ್ಟು ಈ ಮಲೆಯ ಮಹದೇಶ್ವರ ಅಂದ್ಬಿಟ್ಟು ಈ ಒಂದು ಪೇಜ್ ಸಹ ಮುಂದುವರಿಸ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳು ಇದರಲ್ಲೇ ಹಾಕ್ತೀನಿ. ದಯವಿಟ್ಟು ನಮ್ಮ MMS ನ್ಯೂಸ್ ಏನಿದೆ, ಸೊ ಅಲ್ಲಿನ ಎಲ್ಲ ಫಾಲೋವರ್ಸು ದಯವಿಟ್ಟು ಈ ಚಾನಲ್ಗೆ ಆಗಮಿಸಿ. ಒಂದು ಮನವಿಯಾಗಿ ಕೇಳ್ತೀನಿ, ದಯವಿಟ್ಟು ನಿಮ್ಮ ಒಂದು ಸಹಕಾರ, ಪ್ರೋತ್ಸಾಹ, ಬೆಂಬಲ ಇರಲಿ. ಶೇರ್ ಮಾಡ್ತಾ ಇರ್ತೀನಿ.
ನಮ್ಮ MMLS ನ್ಯೂಸ್ ಏನಿದೆ ಈ ಒಂದು ಪೇಜ್ನ ಫಾಲೋವರ್ಸು ದಯವಿಟ್ಟು ಎಲ್ಲರೂ ಇಲ್ಲಿ ಬಂದ್ಬಿಡ್ರಪ್ಪ. ನೀವು ಬಂದರೆ ನಿಮ್ಮ ಬೆಂಬಲ ಇದ್ದರೆ ನಿಮ್ಮ ಬೆಂಬಲ ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ನನಗೆ ಯಾವುದೇ ಥರದ ಅರ್ಹತೆಯೇ ಇರೋದಿಲ್ಲ. ಸೊ ಸಾಕಷ್ಟು ಜನ ನಮ್ಮ ಚಾನಲ್ನಲ್ಲಿ ವಿಡಿಯೋಗಳ ವೀಕ್ಷಣೆಯನ್ನು ಪಡೆದು ಉತ್ತಮವಾದ ಬೆಂಬಲ ನೀಡ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದಷ್ಟು ಜನ ಚೆನ್ನಾಗಿ ಬೈದು ಉಪ್ಪುಂಕಾಯಿ ಹಾಕ್ತಾರೆ, ಪರವಾಗಿಲ್ಲ, ಅದನ್ನೆಲ್ಲ ನಾನು ಆಶೀರ್ವಾದ ಅಂತ ತಿಳ್ಕೊತೀನಿ. ಅವ್ರೇನೇ ಬೈದ್ರೂ ಆಶೀರ್ವಾದ ಅನ್ಕೋತೀನಿ. ಅದರಲ್ಲಿ ವಿಶೇಷವಾಗಿ ಈ ಕೆಲವು ಕೈಲಾಗದೇ ಇರೋಂಥವು ಏನು ನಮ್ಮನ್ನ ನೇರವಾಗಿ ಬೈಯೋದಿಲ್ಲ, ಅರ್ಥ ನಮ್ಮನ್ನ ನೇರವಾಗಿ ಬೈಯೋ ಯೋಗ್ಯತೆನೂ ಇಲ್ಲ, ಅರ್ಹತೆನೂ ಇಲ್ಲ, ಅವ್ರಿಗಾಗಲ್ಲ. ಅವ್ರಿಗೆ ಏನಂತಾರೆ ಅದಕ್ಕೆ ಅವೆಲ್ಲ ಹೇಳ್ಬಾರ್ದು. ಸೊ ಅವ್ರಿಗೆ ಕೈಲಾಗದೇ ಇರೋಂಥವ್ರು ಏನು ಮಾಡ್ತಾರೆ, ನಮ್ಮನ್ನು ಬೈಯೋದಿಲ್ಲ, ಅವರು ಈ ಸಂಬಂಧಗಳನ್ನ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೆಲ್ಲ ಒಳ್ಳೇದಲ್ಲ, ಅದೆಲ್ಲ ತರವಲ್ಲ. ನೀವೇನು ಅಂತೀರಾ ಅದೆಲ್ಲ ನಿಮಗೆ ಆಗುತ್ತೆ, ಅರ್ಥ ಆಯ್ತಾ? ಕೈಲಾಗದೆ ಬೈಯೋದು ಆಡೋದು, ಅರ್ಥ ಆಯ್ತಾ? ತಾಯಿ ತಂಗಿ ಅಕ್ಕ ತಮ್ಮ ಅಣ್ಣ ತಮ್ಮ ಬಂಧು ಬಳಗ ಯಾರಿಗೂ ಬೆಲೆ ಕೊಡದೆ ಇರ್ತಕ್ಕಂಥವ್ರ ಬಾಯಲ್ಲಿ ಕೆಟ್ಟ ವರ್ಡ್ಸ್ಗಳು ಬರ್ತದೆ ಬಂಧುಗಳೇ, ಅರ್ಥ ಆಯ್ತಾ? ದಯವಿಟ್ಟು ಸಂಬಂಧಗಳಿಗೆ ಗೌರವ ಕೊಡಿ, ಸಂಬಂಧಗಳಿಗೆ ಬೆಲೆ ಕೊಡಿ. ನಾನು ತಪ್ಪು ಮಾಡಿದರೆ ನನಗೆ ಬೈದು ತಿದ್ದಿ ಬುದ್ಧಿ ಹೇಳಿ, ಅರ್ಥ ಆಯ್ತಾ? ನಾನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ. ಒಂದಷ್ಟು ಜನ ಬೈತಾರೆ, ನೀನು ಅಂತ ಗುಬಾಲು ಹಂಗೆ ಹಿಂಗೆ ಅನ್ಕೊಂಡು ಏನೇನೋ ಬೈತಾರೆ, ಪರವಾಗಿಲ್ಲ, ನಾವು ಸ್ವೀಕಾರ ಮಾಡ್ತೀವಿ. ಯಾಕೆ ಏನಕ್ಕೆ ಸ್ವೀಕಾರ ಮಾಡ್ತೀವಿ ಅಂದರೆ ನಮ್ಮಲ್ಲೂ ಏನೋ ಒಂದು ತಪ್ಪಿರ್ತವೆ. ಸೊ ಅದನ್ನು ಹೊರತುಪಡಿಸಿ ಸಂಬಂಧಗಳನ್ನ ಬೈದಾಗ ನಿಮ್ಮ ಯೋಗ್ಯತೆ ನಿಮ್ಮ ಅರ್ಹತೆ ಏನು ಅಂತಕ್ಕಂಥದ್ದನ್ನ ಅದು ನಿಮಗೆ ತಿಳಿಪಡಿಸ್ತಾ ಇರ್ತದೆ. ನೋಡಿ ಏನು ವ್ಯೂ ಇದೆ ಬಂಧುಗಳೇ, ಎಷ್ಟು ಅದ್ಭುತವಾದ ವ್ಯೂ ಸಿಗ್ತೈತೆ ಇವತ್ತು. ಸೊ ಇವತ್ತು ನಮ್ಮ ಕೌದಳ್ಳಿಯಿಂದ ಒಡಕೆ ಹಳ್ಳದ ತನಕ ಎಷ್ಟು ನಿಮಿಷ ಆಗಿದೆ, ಬಂದು 5 ನಿಮಿಷದಲ್ಲಿ ಬಂದ್ಬಿಟ್ಟ. ವಿಡಿಯೋ ನೋಡಿ, ವಿಡಿಯೋ ಎಷ್ಟು ನಿಮಿಷ ಆಗಿದೆ ಅಂತ ಕಾಣಿಸ್ತಾ ಇಲ್ಲ. ಸೊ ಇಷ್ಟು ನಿಮಿಷದ ಒಳಗಡೆ ನಾನು ಈ ಒಂದು ಒಡಕೆ ಹಳ್ಳಕ್ಕೆ ಬಂದಿರ್ತೀನಿ. ಸೊ ನೋಡಿ ನಮ್ಮ ಕಂಬದ ಬೋಳಿ ಎಷ್ಟು ಅದ್ಭುತವಾಗಿ ಕಾಣಿಸ್ತೈತೆ, ಇಲ್ಲೇ ಹತ್ರದಲ್ಲಿ ಇದೆಯೋ ನಂಗೆ ಕಾಣುತ್ತೆ. ಬ್ಯೂಟಿಫುಲ್ ವ್ಯೂ. ಸೊ ಇದು ನಮ್ಮ ಬಸವಣ್ಣವರ ಒಂದು ಬೇಕ್ರಿ. ಸೊ ಬರ್ತಕ್ಕಂಥ ಪ್ರವಾಸಿಗರು ಒಮ್ಮೆ ಭೇಟಿ ನೀಡಿ. ಸೊ ನಮ್ಮ ಬಸವಣ್ಣವರು ಹೃದಯವಂತರು, ಅರ್ಥ ಆಯ್ತಾ? ಹೃದಯವಂತರು. ಸೊ ನಮ್ಮ ಭಾಗವಾಗಿ ಮಾನವೀಯತೆ ಮರೀತಕ್ಕಂಥವ್ರು ಬೇಜಾನಿದ್ದಾರೆ. ಸೊ ಅವ್ರನ್ನೆಲ್ಲ ಒಂದ್ಸಲ ಇಂಟರ್ವ್ಯೂ ಮಾಡ್ತೀನಿ, ನಾನು ಅವ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ. ಸೊ ಒಡಕೆ ಹಳ್ಳದ ವೀಕ್ಷಣೆ ಇದಾಗಿರ್ತದೆ. ಸೊ ನಮ್ಮ ಮಹದೇಶ್ವರ ಬೆಟ್ಟ ಅಪ್ ಟು ಡೇಟು ಎಲ್ಲ ವಿಡಿಯೋನ ಹಾಕ್ಬಿಡೋದೆ ಅತ್ತಾಗೆ ನಾನು. ಎಲ್ಲ A to Z ಇಂಥದ್ದು ಅಂತಿಲ್ಲ, ಸುಮ್ಮನೆ ಪ್ರಸಾರ ಮಾಡ್ತಾ ಇರೋದೇ. ಓಕೆ, ಎಲ್ರಿಗೂ ಒಳ್ಳೆಯದಲ್ಲಿ ತುಂಬ ಹೃದಯದ ಧನ್ಯವಾದಗಳು.